महेश्वरः गुरु साक्षात् परब्रह्म तस्मै श्री गुरुवे नमः। पंचानन तनुभूतानां पंचाक्षर मनोपमान पंचसूत्रकृतो वन्दे पंचाचार्यान् जगद्गुरून्। माङ्गल्यं तन्तुनानेन मम जीवन हेतुना कंठे भद्रामि शुभगे त्वं जीवं शरदक्षतु। तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते तेङ्ग्रियुगं स्मरामि। सुमूर्ते सावधानः सुलग्ने सावधानः यशिवो नाम रूपाभ्यं या देवी सर्वमङ्गलं तयोः संस्मरणार्थं सां सर्वतो जयमङ्गलं। जय नमः पार्वती शिव हर हर महादेव। ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಸುಕ್ಷೇತ್ರ ಚಿಮ್ಮಲಗಿ ಅರಳಲೆ ಕಟ್ಟಿಮನಿ ಹಿರೇಮಠದಲ್ಲಿ ನೀಲಕಂಠ ಶಿವಾಚಾರ್ಯ ಶ್ರೀಗಳವರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ಮತ್ತು ಸಿದ್ಧರೇಣುಕ ಶಿವಾಚಾರ್ಯ ಶ್ರೀಗಳ ಪ್ರಥಮ ಅನುಷ್ಠಾನ ಮಂಗಳೋತ್ಸವ ನಿಮಿತ್ತ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಧರ್ಮ ತನ್ನ ಜೀವನ ಉದ್ದಕ್ಕೂ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ. ಈ ಬಸನಗೌಡರು ಹೇಳ್ತಾ ಇದ್ದಾರೆ, ಅನೇಕ ಪರಂ ಪೂಜ್ಯರನ್ನ ಅವ್ರು ನೆನೆದ್ರು. ವಿಶೇಷವಾಗಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಪರಂ ಪೂಜ್ಯರನ್ನ ನೆನೆದ್ರು. ಅವರು ಮಾಡಿರ್ತಕ್ಕಂಥ ಕ್ರಾಂತಿ ಭಾರತ ದೇಶದಲ್ಲಿ ಯಾವುದೇ ಸ್ವಾಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಅದು ತಪ್ಪಾಗ್ಲಿಕ್ಕಿಲ್ಲ. ದಿವಸಕ್ಕೆ 8,000 ಮಕ್ಕಳಿಗೆ ಜಾತಿ ಮತ ಪಂಥ ನೋಡದೆ ವಿದ್ಯಾದಾನ ಮಾಡೋದ್ರ ಜೊತೆಗೆ ಅನ್ನದಾನ ಮಾಡ್ತಾರೆ. ಈ ಕೆಲಸ ಒಂದು ಕಾಲದಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅನೇಕ ಮಠಾಧೀಶರು, ನಮ್ಮ ಬಿಜಾಪುರದ ಬಂತನಾಳದ ಪರಂ ಪೂಜ್ಯರು ಇವತ್ತೇನರೆ ನಮಗೊಂದೆರಡು ಅಕ್ಷರ ಜ್ಞಾನ ಬಂದಿದ್ರೆ ಅದು ದಿವಂಗತ ಬಂತನಾಳ ಸಿಯೋಗಿಗಳ ಪುಣ್ಯ ಅಂತೇಳಿ ನಾನು ಹೇಳಬೇಕು. ಉಪಯೋಗ ಮಾಡಿ ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆದೈತಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋಟಿ ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಗಂಗಾ ಜಮುನಾ ಸರಸ್ವತಿ ಸಂಗಮದ ಪುಣ್ಯ ಗರ್ಭದಲ್ಲಿ ಸ್ನಾನ ಮಾಡಿ ಪಾಪವನ್ನು ಕಳ್ಕೋತಾ ಇದ್ದಾರೆ. ಅದೇ ರೀತಿ ಇವತ್ತಿದು ಸಣ್ಣ ಕುಂಭ ಅಂತ ಕುಂಭದ ಒಂದು ವ್ಯಾಖ್ಯಾನವನ್ನು ಕೊಟ್ಟರು ಪೂಜ್ಯರು. ಅಲ್ಲಿ ಗಂಗಾ ಜಮುನಾ ಸರಸ್ವತಿ ಸಂಗಮ ಇದ್ರ ಇಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಸಂಗಮ ಅದ. ಅಲ್ಲಿ ಪ್ರಯಾಗರಾಜನ ಪೂಜೆ ಆಗಿದ್ರ ಇಲ್ಲಿ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಪೂಜೆ ನಡೀತಾ ಇದೆ. ಅವ್ರ ಮೇಲೆ ಅಂತ ಭಕ್ತಿಯನ್ನ ತಾವೆಲ್ಲರೂ ಇಟ್ಕೊಂಡಿದ್ದನ್ನ ನೋಡಿದ್ರೆ ಕಳ್ಕೊಂಡ್ಮೇಲೆ ನಮಗೆಲ್ಲ ಒಂದು ನೋವಿತ್ತು. ಈ ಮಠದ ಭವಿಷ್ಯ ಹೇಗೆ, ಅದು ಮುಂದೆ ಹೇಗೆ ಸಾಗ್ತದೆ ಅಂತ ಹೇಳಿ ಜಿಲ್ಲೆಯ ಎಲ್ಲ ಜನರ ಮನಸ್ಸಿನಲ್ಲಿ ಒಂದು ಯಕ್ಷ ಪ್ರಶ್ನೆ ಇತ್ತು. ಅವರಷ್ಟು ತಪೋನಿಷ್ಠರು ಹಿರಿಯರು ಶಿವಾಚಾರ್ಯರು ಹೋದ್ಮೇಲೆ ರೇಣುಕಾ ಶಿವಾಚಾರ್ಯರು ಆ ಜಾಗ ತುಂಬಿದ್ದಾರೆ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರು ಅನುಷ್ಠಾನ ಮಾಡೋದ್ರ ಜೊತೆಗೆ ಇವತ್ತು